ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು ಬೆಳಿಗ್ಗೆ 8:15. ಇವತ್ತು ಮಂಗಳವಾರ. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಸದ್ಯಕ್ಕೆ ಒಂದು ಟೀ ಕುಡ್ಕೊಂಡು ಟಿಫನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಟಿಫನ್ ಮಾಡ್ಕೊಂಡು ಡ್ಯೂಟಿ ಎಲ್ಲಿಗೆ ಬರುತ್ತೆ ನೋಡೋಣ ಬನ್ನಿ. ಇನ್ನೂ ಯಾವುದೂ ಬಂದಿಲ್ಲ, ಡ್ಯೂಟಿ ಆನ್ ಮಾಡಿದ್ದೀನಿ, ವೆಯ್ಟ್ ಮಾಡೋಣ. ಸ್ನೇಹಿತರೆ, ಲೋಡಿಂಗ್ ಕಂಪ್ಲೀಟ್ ಆಯಿತು. ಒಂದೇ ಒಂದು ಪ್ಲೈವುಡ್ ಶೀಟು ಮತ್ತು ಸಣ್ಣ ಪುಟ್ಟ ಪೀಸ್ಗಳು ಹಾಕೋರು ಪ್ಲೈವುಡ್ದು. ಇಲ್ಲಿ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ನಾಯಂಡಹಳ್ಳಿ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಇರೋದು. 500 ರೂಪಾಯಿ ಕ್ಯಾಶ್ ಕೊಟ್ಟವ್ರೆ. ಹೋಗಿ ಅನ್ಲೋಡ್ ಮಾಡ್ಕೊ ಬರೋಣ ಬನ್ನಿ. ಜಾಸ್ತಿ ಏನಿಲ್ಲ, 5 ನಿಮಿಷಕ್ಕೆ ಅನ್ಲೋಡ್ ಆಗುತ್ತೆ. ಬನ್ನಿ ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಇವಾಗ 8.7 ಕಿಲೋಮೀಟ್ರ್ ಇದೆ ಡ್ರಾಪ್ ತುಪ್ಪಕಟ್ಟೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. 2ನೇ ಬಾರಿಗೆ ಇವಾಗ 100 ರೂಪಾಯಿ ಸೇರಿಸ್ಕೊಟ್ಟವ್ರೆ ಎಕ್ಸ್ಟ್ರಾ. ಅನ್ಲೋಡ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ. ಇವಾಗ ಅದು 550 ಬನ್ನಿ. 547 650 ಕೊಟ್ಟವ್ರೆ. ಯಾವುದೋ ಲೋಕಲ್ ಬೀಳ್ತೈತೆ, ಎತ್ಕೊಳ್ಳೋಣ ಬನ್ನಿ. ಟಾಟಾ ಎಸಿಗೆ ಇಟ್ಕೊಂಡಿದ್ದೀನಿ. ಪಿಕಪ್ ಹೋಗೋಣ. 1.5 ಕಿಲೋಮೀಟರ್ ತೋರಿಸ್ತಾ ಇತ್ತು. 382 ರೂಪಾಯಿ ಬಂದಿರೋದು. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡ್ ಕಂಪ್ಲೀಟ್ ಆಗಿದೆ. ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ. ಇನ್ನು 3.5 ಕಿಲೋಮೀಟ್ರನೂ ಐತೆ. ಚಿಂಕುತ್ಕಟ್ಟೆ ಡ್ರಾಪ್ ಇರೋದು ಟಾಟಾ ಎಸಿದು. 8 ಅಡಿ ಲ್ಯಾಮಿನೇಟ್ ಶೀಟ್ ಹಾಕ್ತಾರೆ. ಟಾಟಾ ಎಸಿ ಬುಕ್ ಮಾಡೋಣ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. 3ನೇ ಬಾಡಿಗೆ 300 ಚಿಲ್ಲರೆ. ಸ್ನೇಹಿತರೆ, 3ನೇ ಬಾಡಿಗೆ ಅನ್ಲೋಡ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಇವಾಗ 4ನೇ ಬಾಡಿಗೆ ಬಂದಿದೆ. ಅದು ಟಾಟಾ ಎಸಿಗೆ ಬಂದಿರೋದು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಪಿಕಪ್ ಇರೋದು ಟ್ರೈನ್ ಯಾವುದು ಬರುತ್ತೆ ಅಂದ್ರಳ್ಳಿ ಹತ್ರ 1.7 ತೋರಿಸ್ತಾ ಇದೆ. ಡ್ರಾಪ್ ಇರೋದು ಎಲ್ಲಿ ಗೊತ್ತಿಲ್ಲ, ಮಾಡಿರೋದು ಇಲ್ಲ ಹತ್ರ ಎಲ್ಲ ಇರಬೇಕು. 562 ರೂಪಾಯಿ ಬಂದಿರೋದು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ, ಲೋಡ್ ಮಾಡೋಣ. ಏನೋ ಮಿಷಿನ್ ಇದೆ ಅಂತ ಒಂದು. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 4ನೇ ಬಾಡಿಗೆ 9.9 10 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನು. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಬರ್ತಿರೋದು ಸೀಗೇಳಿಂದ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ನೇಹಿತರೆ, 4ನೇ ಬಾಡಿಗೆ ಅನ್ಲೋಡ್ ಆಯ್ತಾ ಇದ್ದಂಗೆ ಟಾಟಾ ಎಸಿಗೆ ಬರ್ತಾಯಿದ್ದೆ. ಬಾಡಿಗೆ ಎತ್ಕೊಬಿಟ್ರು. ನಾಗರಬಾವಿಗೆ ಬಂದಿತ್ತು. ನೋಡೋಣ, ಬೇರೆ ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ. ಊಟನಾದ್ರು ಮಾಡೋಣ ಬನ್ನಿ. ಇವಾಗ ಹೋಗ್ಬಿಟ್ಟು ನಾಗರಬಾವಿಗೆ ಬಂದಿತ್ತು. ಯಾರೋ ಎತ್ಕೊಬಿಟ್ರು. ಸೆಕೆಂಡ್ ಇದೆ ಟಾಟಾ ಎಸಿಗೆ, ಅದಕ್ಕೋಸ್ಕರ ಯಾರೋ ಎತ್ಕೊಂಡು ಇವಾಗ ನೋಡೋಣ ಬನ್ನಿ. ಬೇರೆ ಆಟೋ ಬರೋವರೆಗೂ ಇಲ್ಲ ಹೋಟ್ಲ ಹತ್ರ ಹೋಗ್ಬಿಟ್ಟು ಊಟ ಗೀಟ ಮಾಡೋಣ. ನಾಷ್ಟನೂ ಮಾಡಿಲ್ಲ. ಟೈಮಲ್ಲೇ 1:50. ಸ್ನೇಹಿತರೆ, ಚಪಾತಿ ತಿಂತಾಯಿದೆ. ಊಟ ಮಾಡ್ತಾ ಇದ್ದಂಗೆ ಒಂದು ಬಾಡಿಗೆ ಬಂದಿದೆ. ಪಿಕಪ್ ಹೋಗೋಣ. 2 ಕಿಲೋಮೀಟ್ರ್ ಇದೆ.
ಒಂದು ಮೂರು ಸ್ಟಾಪು ಬಂದಿರೋದು, ಒಂದು ಮೂರು ಸ್ಟಾಪು 742 ರೂಪಾಯಿ ಬಂದೈತೆ. ಡ್ರಾಪ್ ಎಲ್ಲಿಂದ ಗೊತ್ತಿಲ್ಲ, ಆದರೆ ಚೆಕ್ ಮಾಡಿದ ಪ್ರಕಾರ ಸುಂಕದಕಟ್ಟೆ ಅಂತ ತೋರಿಸ್ತಾರೆ. ಸದ್ಯಕ್ಕೆ ಪಿಕಪ್ ಲೊಕೇಶನ್ ಮಾಡೋಣ. ಟಾಟಾ ಎಸಿಗಂತೂ ಬಾಡಿಗೆಗಳು ಉದುರ್ತಾವೆ ಎಷ್ಟು ಬಾಡಿಗೆ ಬೀಳ್ತಾವೆ ಅಂದರೆ ಕನೆ ಹಾಕಿದ್ದಾರೋ ಅಷ್ಟು ಬಾಡಿಗೆ ಬೀಳ್ತಾವೆ. ಡ್ರಾಪ್ ಎಲ್ಲ ಗೊತ್ತಾವೆ ಸುಮಾರಾಗಿ ಜಾಗಳ್ಳಿ, ಬ್ಯಾಟ್ರಾಯನಪುರ, ಸುಬ್ರಹ್ಮಣ್ಯಪುರ ಬಂದಿದ್ದು ಇಸ್ಕೊಂಡ್ರು. ಇಸ್ಕೊಂಡು ಅದ್ರಲ್ಲಿ ಗೊತ್ತಾವೆ ಸುಬ್ರಹ್ಮಣ್ಯಪುರಕ್ಕೆ ಇಲ್ಲ ಬ್ಯಾಟ್ರಾಯನಪುರಕ್ಕೆ ಇಸ್ಕೊಂಡ್ಬೋದಾಯ್ತು. ತಿಮ್ಮಲ್ಲೇ ಹೊಟ್ಟೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಸುಂಕದಕಟ್ಟೆಗೆ 700 ಚಿಲ್ಲರೆ ರೇಟ್ ಇದೆ. ಅಲ್ಲಿ ಹೋದರೆ ಟಿಂಬರ್ ಲೇಔಟ್ಗೆ ಬರೀ 700 ರೂಪಾಯಿ ಕೊಟ್ಟಿದ್ದ, 600 ಚಿಲ್ಲರೆ. ಅಲ್ಲಿ ಹೋಗೋಣ ಪಿಕಪ್. ಸ್ನೇಹಿತರೆ, ಲೋಡಿಂಗು ಇವಾಗ ಕಂಪ್ಲೀಟ್ ಆಗಿದೆ. ಹೆಚ್ಚು ಕಮ್ಮಿ 3/4 ಅವರ್ ಇಲ್ಲೇ ಆಗೋಯ್ತು. 6.4 ಕಿಲೋಮೀಟರ್ ಇದೆ ಫಸ್ಟು ಡ್ರಾಪು. ಅಲ್ಲೊಂದು 3 ರೋಲ್ ಇಳಿಸ್ತಾರಂತೆ, ಇನ್ನು 5 ರೋಲು ಇನ್ನೊಂದು ಪಾಯಿಂಟ್ ಹೋಗಬೇಕು ಸುಂಕದಕಟ್ಟೆಗೆ. ಫಸ್ಟ್ ಪಾಯಿಂಟ್ಗೆ ಹೋಗೋಣ. ಏನು ಖಾಲಿ ಗಾಡಿ ಐತೆ ಅಂದ್ಬಿಟ್ಟು ಸರಿಯಾಗಿ ತುಂಬಿಟ್ಟಿದ್ರು 1.5 ಟನ್ ಮೇಲೆ. ಆಮೇಲೆ ಬಾಯಿಗೆ ಬಂದಂಗೆ ಬೋದೆ ಫೋನ್ ಮಾಡ್ಬಿಟ್ಟು ಆಮೇಲೆ ಅನ್ಲೋಡ್ ಮಾಡಿಸಿದ್ರು. 1200 kg ಹಾಕ್ತಾರೆ ಇವಾಗ. ಬನ್ನಿ ಇವಾಗ ನೋಡ್ತಿದ್ದಾರೆ ತುಂಬ ಕಳಿಸ್ಬಿಡ್ತಾರೆ. 2 ಗಾಡಿ ತುಂಬೋದು ಒಂದೇ ಗಾಡಿಗೆ. ಫ್ರೀಯಾಗಿ ಯಾಕೆ ತುಂಬ್ಕೋಬೇಕು ನಾವು? ಅವರು ಕೊಡೋ ಬಾಡಿಗೆಗೆ 1200 kg ಸಾಕು. ಅದ್ರ ಮೇಲೆ ಎಕ್ಸ್ಟ್ರಾ ಯಾಕೆ ಹಾಕೋಬೇಕು? ಕೊಡೋ ಬಾಡಿಗೆನೇ ಕಮ್ಮಿ. ಅದ್ರಲ್ಲಿ ಬೇರೆ ಕಮಿಷನ್ ಬೇರೆ ಕಟ್ ಮಾಡ್ಕೊತಾರೆ ಕೋಳಿ ಮತ್ತು ಕೋರ್ಟದವರು. ಅದರಲ್ಲಿ ಇವರು ಬೇರೆ 1 ಟನ್ 1 ಟನ್ ತುಂಬಿಬಿಟ್ಟು ನಮ್ಮ ಗಾಡಿ ಯಾಕೆ ಹಾಳು ಮಾಡ್ಕೋಬೇಕು? 9 ಫೀಟ್ ರೇಟ್ ಕೊಟ್ಟರೆ ತುಂಬ್ಕೋಬೋದು. ಇಲ್ಲ ಅಂದರೆ 1200 kg ಏನೈತೆ ಅಷ್ಟು ಹಾಕೋಬೇಕಷ್ಟೇ. ಅಷ್ಟು ಒಳಗಡೆ ಹಾಕೋಬೇಕು. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ ಕಡೆ ಹೋಗೋಣ. ಸ್ನೇಹಿತರೆ, ಫಸ್ಟ್ ಪಾಯಿಂಟು ಅನ್ಲೋಡ್ ಆಗಿದೆ. ಇವಾಗ 2ನೇ ಪಾಯಿಂಟ್ಗೆ ಹೋಗೋಣ. ಇದು 6 ಕಿಲೋಮೀಟ್ರ್ ಇದೆ. ಮೇನ್ ರೋಡ್ಗೆ ಹೋದರೆ ಜಾಮ್ ಇರುತ್ತೆ. 21 ನಿಮಿಷ ತೋರಿಸ್ತಾ ಇದೆ. ಒಳಗಡೆಯಿಂದ ಹೋಗೋಣ. 19 ನಿಮಿಷ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ ಹೋಗ್ತಾ ಇದ್ದೀನಿ. 1.5 ಕಿಲೋಮೀಟ್ರ್ ಇತ್ತು. ಟಾಟಾ ಎಸಿಗೆ ಬಂದಿರೋದು ಬಾಡಿಗೆ 356 ರೂಪಾಯಿ. ಡ್ರಾಪ್ ಇರೋದು ಯಕ್ಕನಹಳ್ಳಿ ಅಂತ ಇದೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. 2.2 ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್. ಬನ್ನಿ ಹೋಗೋಣ. फोन अभी 1 घंटे तक क्या फोन डालेगा अंदर? ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. ಟೈಮ್ 5:06. ಪಿಕಪ್ಪು 2.5 ಕಿಲೋಮೀಟ್ರ್ ಐತೆ. 787 ರೂಪಾಯಿ ದೊಡ್ಡ ಬೆಲೆ. ಡ್ರಾಪ್ ಇರೋದು ದೊಡ್ಡ ಬೆಲೆ. ಟಾಟಾ ಎಸಿಗೆ ಬಂದಿರೋದು. ಈ ಕಿಂಗೇರಿಯಿಂದ ಮುಂದೆ ಬರುತ್ತೆ ದೊಡ್ಡ ಬೆಲೆ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ ಹೋಗೋಣ. 2 ಬೆಡ್ ಹಾಕೋರೆ. 15 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನು. ಅದು ಟ್ರಾಫಿಕ್ ಹಿಂಗೆ ರೋಡ್. ಬನ್ನಿ ಹೋಗೋಣ.
ವರ್ಕ್ ಲೊಕೇಶನ್ಗೆ. ನೀವು ಸ್ವಲ್ಪ ಬರ್ತಾರೆ ಅಲ್ಲಿ ಅಲ್ಲಿ ತಕ ಎಲ್ಲಿ ಗಂಟ ಇಲ್ಲೇ ಹಾಂ ಹಿಂಗೆ ಇಟ್ಕೊಳ್ಳಿ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಇಷ್ಟೇ ಬಾಡಿಗೆ ನಿಂತೆ ಗ್ಯಾಪ್ ಮಾಡ್ತಾರೆ. ಎಲ್ಲಾದರೂ ಮೇನ್ ರೋಡ್ ಕಡೆಗೆ ಹೋಗ್ತಾ ಇರೋಣ. ಟೈಮು 6 ಗಂಟೆ 4 ನಿಮಿಷ. ರೂಮ್ಗೆ ಇಲ್ಲಿಂದ 8.8 ಕಿಲೋಮೀಟರ್ ಇದೆ. ಬನ್ನಿ ಮೇನ್ ರೋಡ್ ಕಡೆಗೆ ಹೋಗ್ತಾ ಇರೋಣ. ಯಾವ್ದಾದ್ರು ಡ್ಯೂಟಿಗೆ ಬರ್ಬೋದು, ನೋಡೋಣ, ಗೊತ್ತಾಗುತ್ತೆ ಅಂದರೆ ಮಾಡೋಣ, ಇಲ್ಲಾಂದರೆ ಹೋಗ್ತಾ ಇರೋಣ. ಎಷ್ಟಾಯಿತು ಎಷ್ಟು ಉಳಿತು ಎಲ್ಲನೂ ಲಾಸ್ಟಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಇವತ್ತು 80 ಕಿಲೋಮೀಟ್ರ್ ಓಡಿದೆ. 630 ರೂಪಾಯಿ 8 ಫೀಟು, 630. ಪರ್ಸ್ನಲ್ ಬಾಡಿಗೆ 500. ಟಾಟಾ ಎಸ್ ಇದ್ರಲ್ಲೇ ಜಾಸ್ತಿ ಹೊಡೆದಿರೋದು ಇವತ್ತು. ಹೈಯೆಸ್ಟ್ 2160 ರೂಪಾಯಿ ಟಾಟಾ ಎಸ್ ಹೊಡೆದಿರೋದು ಅರ್ನಿಂಗ್ಸು. ಟಾಟಾ ಎಸ್ಸಿಗೆ 5 ಬಾಡಿಗೆ, 8 ಫೀಟಲ್ಲಿ ಒಂದು, ಪರ್ಸ್ನಲ್ ಒಂದು, ಟೋಟಲು 7 ಬಾಡಿಗೆ ಹೊಡ್ತಿದ್ದೀನಿ ಇವತ್ತು. 2160, 3290 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಇವತ್ತು. ಟೋಟಲ್ಲು 80 ಕಿಲೋಮೀಟ್ರ್ ಡಿವೈಡೆಡ್ ಬೈ 12 ಇಂಟು 91 ರೂಪಾಯಿ ಡೀಸೆಲ್ ರೇಟು. 606 ರೂಪಾಯಿ, 200 ರೂಪಾಯಿ ಖರ್ಚು, 806 ರೂಪಾಯಿ. 3290ರಲ್ಲಿ 860, 2.5 ಉಳಿದಿದೆ ಗೈಸ್ ಇವತ್ತಿಂದು. ಟೈಮು 6:40. ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ 8 ಗಂಟೆ ಮೇಲಾಗಿತ್ತು. 8:30, 9 ಗಂಟೆ ಅಂದರೆ 9ರಿಂದ 10 ಅವರ್ ಅಂದ್ಕೊಳ್ಳಿ. ಪರವಾಗಿಲ್ಲ, ಇವತ್ತಿನ ಬಾಡಿಗೆ ಇಷ್ಟಾಗಿತ್ತು. ಮತ್ತೆ ಸಿಗೋಣ ಮುಂದಿನ ಜಾಗದಲ್ಲಿ ನಾಳೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ನಾಳೆ. ಓಕೆ ಫ್ರೆಂಡ್ಸ್, ಬಾಯ್.